ನಾವು ಸುಮಾರು ಸರಿ ಅರ್ಜಿಗಳು ಕೊಟ್ಟು ಪಂಚಾಯತಿಗಳಲ್ಲಿ ಅರ್ಜಿ ಕೊಟ್ಟು ತಹಸೀಲ್ದಾರಿಗೆ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ವಿ, ಯಾರೂ ಸ್ಪಂದಿಸ್ತಿಲ್ಲ ಇದಕ್ಕೆ. ఈ పొద్దు మారాయుడు వచ్చి ఎమ్మెల్యే మాకు ఈ రోడ్ చేయించినాడు, మాకు అందరికీ అనుకూలమైందండి సార్. ಇಂಥ MLAs ಬರಲೇಬೇಕು ಖಚಿತವಾಗಲೂ. ನೆಕ್ಸ್ಟ್ ಇವರೇ ಬಂದ್ರೂ ಇಂಥವ್ರು ಬಂದರೂ ಭಾಳ ಒಳ್ಳೆಯದಾಗುತ್ತೆ ಸರ್. ఎమ్మెల్యే వచ్చినాక బాగాయ, మాకు రోడ్డు బాగాయ, మాకు అనుకూలము బాగాయ. ఒక జీవన పొట్టు పేయకవుతుండలే, మనిషి ఏమన్నా ఎత్తుకొచ్చేకవుతుండలే, ఇంత బాధ మాకుంది. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. ನಮ್ಮ ಹೆಸರು ಮಹೇಂದ್ರ ಅಂತ, ಇಟಪನಹಳ್ಳಿ ಗ್ರಾಮ. ನಮ್ಮ ಊರು, ನಮ್ಮ ಶಾಸ್ತ್ರಿ ಇಲ್ಲಿ ಬಂದಾಗ ಶುಕ್ರವಾರ ಬಂದಿದ್ದರು. ನಮಗೊಂದು 30-40 ವರ್ಷದಿಂದ ಇದು ತೋಟಗಳಿಗೆ ಹೋಗೋ ದಾರಿ ಪ್ರಾಬ್ಲಮ್ ಇತ್ತು. ನಾವು ಶಾಸಕರ ಹತ್ರ ಅವತ್ತು ಹೇಳಿದ್ವಿ. ಅವರು ಮಾರನೇ ದಿನವೇ ಸ್ಪಂದಿಸಿ ಬಂದು ಇಲ್ಲೆಲ್ಲ ನಮಗೆ ಇದು ಮಾಡಿಕೊಟ್ರು. ಇವತ್ತೆಲ್ಲ 3 ದಿನದಿಂದ ಎಲ್ಲ ವರ್ಕ್ ನಡೀತಾ ಇದೆ. ಸುಮಾರು ಒಂದು 30 ವರ್ಷದಿಂದ ಯಾರು ಬಂದ್ರೂ ಇಲ್ಲಿ ಮಾಡೋಕ್ಕಾಗಲಿಲ್ಲ ಸರ್. ನಾವು ಸುಮಾರು ಸರಿ ಅರ್ಜಿಗಳು ಕೊಟ್ಟು ಪಂಚಾಯತಿಗಳಲ್ಲಿ ಅರ್ಜಿ ಕೊಟ್ಟು ತಹಸೀಲ್ದಾರಿಗೆ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ವಿ, ಯಾರೂ ಸ್ಪಂದಿಸ್ತಿಲ್ಲ ಇದಕ್ಕೆ. ಈಗೇನೆಂದರೆ MLA ಪ್ರದೀಪ್ ಈಶ್ವರ್ ಅವರು ನಾವು ಶುಕ್ರವಾರ ಬಂದು ಹೇಳಿದ್ದಕ್ಕೆ ಅವರು ಮಾರನೇ ದಿನವೇ ನಮ್ಮ ಮಾತಿಗೆ ಸ್ಪಂದಿಸಿ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 3 ದಿನದಿಂದ ಮಾಡ್ತಾಯಿದ್ದಾರೆ. ಸುಮಾರು ನಮಗೆಲ್ಲ ಒಂದು 30 ವರ್ಷದಿಂದ ತೊಂದರೆ ಇತ್ತು. ಹೂವು ಎತ್ಕೊಂಡು ಹೋಗೋದಕ್ಕೆ, ತರಕಾರಿ ಬೆಳೆದ್ರೆ ಎಲ್ಲ ರಿಸ್ಕ್ ಇತ್ತು. ಎಷ್ಟೋ ಜನ ಬಿದ್ದೋಗಿದ್ದಾರೆ ದಾರಿ ಇಲ್ದಿರ, ಎಲ್ಲ ತೊಂದರೆ ಇತ್ತು ಸರ್. ಈಗೇನೆಂದರೆ ದಾರಿ ಆಗಿದ್ದರಿಂದ ನಾವು ಫ್ಯೂಚರ್ ಏನಾದರೂ ಮಾಡ್ಕೊಳೋದಕ್ಕೆ ಎಲ್ಲ ನಮಗೆ ಚೆನ್ನಾಗಿತ್ತು. ಶಾಸಕರು ನಮಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಮುಂಚೆ ದಾರಿ ಇತ್ತಂದರೆ 2 ವೀಲರ್ ಮಾತ್ರ ಹೋಗ್ತಾ ಇತ್ತು. ಎಲ್ಲಿ ದಾರಿ ಇತ್ತು ಅಲ್ಲಿಗೆ ನಾವು ಎಲ್ಲ ಹೊರ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಮತ್ತೆ ಶಿಫ್ಟ್ ಮಾಡಿಕೊಂಡು ಇದಕ್ಕಾಗ್ತಾ ಇದ್ವಿ ಸರ್. ದೂರ ಆಗ್ತಾ ಇತ್ತು ಸರ್. ಅವರು ಈ ಥರ ಅವ್ರ ಕಾರ್ಯ ಮೆಚ್ಚಿ ನಾವು ಕೆಲಸ ಮಾಡ್ಬೇಕಂತೇಳ್ಬಿಟ್ಟು ನಾವು ಸ್ಪಂದಿಸ್ತಾ ಇದ್ದೀವಿ ಸರ್. ಇಂಥ MLA ಮತ್ತೆ ಬರಲಿ ಅಂತ ನಾವು ಕೋರ್ಕೊತಾ ಇದ್ದೀವಿ ಸರ್. ಯಾಕಂದರೆ ನಮಗೆ ರೈತರಿಗೆ ಭಾರಿ ಅನುಕೂಲ ಆಯ್ತು ಈ ರೋಡ್ ಮಾಡಿ. ಅದರಿಂದ ఇంత MLA ಮತ್ತೆ బర్లే ಅಂತ ನಾವು కోరుకుంటా ఇದ್ದೀವಿ సార్. ఆదిలక్ష్మమ్మ, మేము ముసలోళ్ళు పసులోళ్ళు ఇట్లెళ్ళి వచ్చేకవుతుందిలే. ఇది 8 ఏళ్ళు ఇంకా మాకు ఏమీ రోడ్ కాకుండా మేమేం చేసేది, ఆటచేదికి వచ్చేది, పడిపోయేది, మా కాళ్ళు చేతులు పగలు కొట్టుకునేది, ఇంటికి పోయేది. 8 ఏళ్ళు ఇంకా ఎవరికి వాళ్ళు సైడ్ ఇలే. ఈ పొద్దు మారాయుడు వచ్చి ఎమ్మెల్యే మాకు ఈ రోడ్ చేయించినాడు, మాకు అందరికీ అనుకూలమైందండి సార్. ఈ రోడ్ చూస్తాను అనుకుంటారా మీరు? అనుకుంటుండలేదు. ఎమ్మెల్యే ఎవరు దిగినో మాకు అటుకి సంతోషమై ఇక రోడ్ అయింది. ఎమ్మెల్యే వచ్చినప్పుడు ఏం అడుగుతారు మీరు? ఇదే అడుగుతాం సార్. ఇటుకే తోడుకొని వస్తుంది, ఇదే అడుగుతాం. మా చేత వేయలేదు రోడ్లో వచ్చేకంట. ఏం చెప్పిండి అప్పుడు? ఏపిస్తానమ్మా అని, రేపే వస్తారు అని ఏపిచ్చే పుణ్యాత్ములు. ఇంకేముంది పాపం వాళ్ళది, మన రైతుల్లోనే ఉందండి సార్. అంతాను వాళ్ళదేమీ లేదు. ఈ పక్క మాదిపాయ అంటొకరు, ఈ పక్క మాదిపాయ అంటొకరు, ఈ ప్రకారం అంటూ ఉంటారు. మాకు సంతోషమయ్య ఏం చెప్తారు, సంతోషమయ్య మాకు బాగా చేపించే ఎమ్మెల్యే అంటూ ఉంటాము. మాకు ఎమ్మెల్యే వచ్చినాక బాగాయ, మాకు రోడ్డు బాగాయ, మాకు అనుకూలము బాగాయ. ఒక జీవన పొట్టు పేయకవుతుండలే, మనిషి ఏమన్నా ఎత్తుకొచ్చేకవుతుండలే, ఇంత బాధ మాకుంది. ನನ್ನ ಹೆಸರು ಬಾಲು ಅಂತ, ಇಟಪನಹಳ್ಳಿ ಇದೆ ಗ್ರಾಮಸ್ಥರು. ಮೊನ್ನೆ ಶುಕ್ರವಾರ MLA ಸಾಹೇಬರು ನಮ್ಮೂರಿಗೆ ಬಂದಾಗ ಭಾಳಷ್ಟು ಕುಂದುಕೊರತೆಗಳಿತ್ತು ನಮ್ಮೂರಲ್ಲಿ. ಅದರಲ್ಲಿ ಮೇಜರ್ ಇಶ್ಯೂ ಒಂದು ಇದು ರೋಡ್ದು, ಕಾಲ್ದಾರಿದು. ಒಂದು 20 ವರ್ಷದಿಂದ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಇರ್ತಿತ್ತು. ಇದ್ದಾಗ ಏನಾಯ್ತು ಅಂದರೆ ಎಷ್ಟೋ ಸಲ ನಾವು ಕೂತ್ಕೊಂಡು ನ್ಯಾಯ ಪಂಚಾಯತಿ ಮಾಡಿದ್ರೆ ಏನಾದರೂ ಕ್ಲಿಯರ್ ಆಗಲಿಲ್ಲ. ಬಟ್ MLA ಸಾಹೇಬ್ರು ನಮ್ಮೂರಿಗೆ ಬಂದಾಗ, ನಮ್ಮೂರು ನಮ್ಮ ಶಾಸಕರು ಫಂಕ್ಷನ್ ಹಾಕ್ಕೊಂಡು ನಮ್ಮೂರಿಗೆ ಬಂದಾಗ ಈ ಸಬ್ಜೆಕ್ಟು ನಾವು ಅವ್ರಿಗೆ ಮುಂದೆ ಇಟ್ಟಾಗ ಅವ್ರು ಬಂದು ಇಮಿಡಿಯೇಟಾಗಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಡೇನೇ ನಮ್ಮ ರೋಡು ಕ್ಲಿಯರ್ ಆಗೋ ಥರ ಮಾಡಿ ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದೇ ಇವರು ಕಿರಣ್ ಕುಮಾರ್ ಅಂತ ಇವ್ರ ಹೆಸರು. ಭಾಳ ಸರಿ ಹೂನು ಬ್ಯಾಗ್ಗಳು ಎತ್ಕೊಂಡು ಬಂದು ಎಷ್ಟೋ ಸರಿ ಬಿದ್ದೋಗಿ ಮತ್ತು ಗಾಯ ಮಾಡಿಕೊಂಡು ಭಾಳ ಸರಿ ನೋವು ಅನುಭವಿಸಿದ್ದಾರೆ. ಇವ್ರ ಜೊತೆಯಲ್ಲಿ ಭಾಳಷ್ಟು ಜನಗಳು ಇದೇ ಕೆಲಸ, ಭಾಳ ರೈತರಿಗೆ ಎಲ್ರಿಗೂ ತೊಂದರೆ ಆಗಿದೆ. ಬಟ್ ಅವ್ರು ಬಂದು ಕೆಲಸ ಮಾಡ್ಕೊಂಡು ಭಾಳ ಸಂತೋಷ ಆಗ್ತಾಯಿದೆ. ಇಂಥ MLAs ಬರಲೇಬೇಕು ಖಚಿತವಾಗಲೂ. ನೆಕ್ಸ್ಟ್ ಇವರೇ ಬಂದ್ರೂ ಇಂಥವ್ರು ಬಂದರೂ ಭಾಳ ಒಳ್ಳೆಯದಾಗುತ್ತೆ ಸರ್. ನಮಗೆ ಈ ಜಮೀನಿಗೆ ನಕಾಶಲ್ಲಿ ಹೋದರೆ ಪಕ್ಕ ನಮ್ಮ ಜಮೀನಲ್ಲಿ ಸೆಂಟ್ರಲ್ ಹೋಗುತ್ತೆ. ಬಟ್ ಈಗ 10 ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು
ಕೂಲಂಕುಷವಾಗಿ ಬೆಳಗ್ಗೆ 10:30 11 ಗಂಟೆಗೆ ಬಂದವರು ಸಾಯಂಕಾಲ 6:30 7 ಗಂಟೆವರೆಗೂ ಇಲ್ಲೇ ಇದ್ದು ಆನ್ ಸ್ಪಾಟಲ್ಲಿ ನಿಂತು ಪ್ರತಿಯೊಬ್ಬ ರೈತರನ್ನು ಮಾತಾಡಿ ಯಾರಿಗೂ ತೊಂದರೆ ಆಗಬಾರ್ದು. ನಕಾಶಲ್ಲಿ ಹೋದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ, 4 ರಿಂದ 5 ಜನಕ್ಕೆ ಅಷ್ಟೇ ಒಳ್ಳೇದಾಗೋದು. ನಕಾಶಲ್ಲಿ ಹೋದರೆ ಬೇಡ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ರೈತರ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಮ್ಮ ಹತ್ರ ಬಂದು ನಮ್ಮ ಹತ್ರ ಕೂತ್ಕೊಂಡು ನಮ್ಮನ್ನು ಮಾತಾಡಿ ದಾರಿ ಸೈಡ್ ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡಿ ಅವ್ರು ಹೇಳಿದಕ್ಕೆ ನಾನು ಸೈಡಲ್ಲಿ ಬಿಟ್ಟಿದ್ದೀನಿ. ಮತ್ತು ಎಲ್ಲರೂ ಭಾಳಷ್ಟು ರೈತರು ಸಹಕರಿಸಿ ಒಂದು ಕಡೆ ಸೈಡ್ಗೆ ಬಿಟ್ಟರೆ ಭಾಳಷ್ಟು ಎಲ್ಲ ರೈತರಿಗೂ ಅನುಕೂಲ ಆಗಿದೆ ಸ್ವಾಮಿ.